माता की जय, भारत माता की जय, बोलो भारत माता की जय, बोलो ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ರೈತ ವಿರೋಧಿ ಕೇಂದ್ರ ಸರ್ಕಾರಗಳಿಗೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಏನೇ ಬರಲಿ ಏನೇ ಬರಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನಿಲ್ಲಲಿ ನಿಲ್ಲಲಿ ಭೂಸ್ವಾಧೀನ ನಿಲ್ಲಲಿ 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 बोलो भारत माता की बोलो भारत माता की ವಾಹನಕ್ಕೆ ದಾರಿ ಬಿಡಬೇಕು ಮೈಕ್ ಗಾಡಿಗೆ ದಯವಿಟ್ಟು ದಾರಿ ಗಾಡಿಗೇನು ಹಿಂದೆ ಬರಬೇಕಾಗಿ ವಿನಂತಿ ಆಂಬುಲೆನ್ಸ್ ಚಾಲಕರಿಗೆ ಹೇಳಬೇಕು ಕೊನೆಯಲ್ಲಿ ಬರಬೇಕು ಆಂಬುಲೆನ್ಸ್ बोलो भारत माता की ಹೋರಾಟ ಭಾರತ್ ಮಾತಾ ಕಿ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ರೈತರ ಹೋರಾಟಕ್ಕೆ ಈ ದೇಶದ ಯಜಮಾನ ಮನೆ ಯಜಮಾನ ಯಾವ ರೀತಿ ಇರ್ತಾನೋ ಅದೇ ರೀತಿಯಲ್ಲಿ ದೊಡ್ಡತನದಿಂದ ವರ್ತಿಸುವಂತಹ ಜಾತಿ ರೈತ ಜಾತಿ ರೈತ ಬಂಧುಗಳೇ ತಾವು ಎಲ್ಲರೂ ಶಿಸ್ತುಬದ್ಧವಾಗಿ ಸಾಲಾಗಿ ಯಾರಿಗೂ ಅಡಚಣೆಯಾಗದಂತೆ
ದಯವಿಟ್ಟು ಒಪ್ಪಿಸಿ ನಮ್ಮ ಯಜಮಾನ ಆ ತಂತ್ರ ಮಾಡ್ತಕ್ಕಂಥ ನಿರ್ಗತಿಕರನ್ನಾಗಿ ಮಾಡುವಂತ గ్యాప్ ఇచ్చేకుండా పోతండ ముందుకి ಬೇಕು ಭೂಮಿ ಬೇಕು. ಈ ದೇಶದ ರೈತ ಯಜಮಾನ ಈತ ರೈತನನ್ನ ತನ್ನ ಭೂಮಿಯನ್ನ ಕಸಿದು ಅವನನ್ನು ನಿರ್ಗತಿಕರನ್ನಾಗಿ ಮಾಡುವಂತಹ ಅವನನ್ನು ಭಿಕ್ಷುಕನನ್ನಾಗಿ ಮಾಡುವಂತಹ ಹುನ್ನಾರ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿವೆ. ಬಂಧುಗಳೇ, 106 ವರ್ಷಗಳ ಅನುಬಂಧ ಯಾರನ್ನ ತಪ್ಪದೆ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ನಮ್ಮ ರೈತರು ನಾವು ರೈತರೆಂದು ಗೌರವವಾಗಿ
ನಾವು ಯಾವುದೇ ನಮ್ಮ ಹೋರಾಟ ನಿರಂತರವಾಗಿತ್ತು. ಆ ಹೋರಾಟ ನಾವು ನಿರಂತರತೆ ಚಳುವಳಿ ಮಾಡಿದಾಗ ಆ ಹಿಂಸಾತ್ಮಕವಾಗಿ ಚಳುವಳಿ ಮಾಡಿದಾಗ ರೈತನನ್ನ ಹೋರಾಟವಾಗಿ ಸ್ವಾತಂತ್ರ್ಯ ಬಂದಾಗಲಿಂದಲೂ ಪ್ರಯತ್ನ ನಡೆಸುತ್ತಲೇ ಇದೆ. ಬದುಕನ್ನು ಹಾಳು ಮಾಡಲು ಈ ಭೂ ಸ್ವಾಧೀನ ಪ್ರಕ್ರಿಯೆಗಳೆಲ್ಲ ನಮ್ಮ ಸರ್ಕಾರಗಳು ನಡೆಸುತ್ತವೆ. ಅದರ
ಧಿಕ್ಕಾರ ಧಿಕ್ಕಾರ ನಮ್ಮ ಭೂಮಿ ನಮ್ಮ ಭೂಮಿ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಏನೇ ಬರಲಿ ನಮ್ಮ ಭೂಮಿ ನಮ್ಮ ಭೂಮಿ ಬೇಕೇ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ ಏನೇ ಬರಲಿ ಧಿಕ್ಕಾರ ಧಿಕ್ಕಾರ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಭೂಮಿಯನ್ನು ನುಂಗುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ನಮ್ಮ ಭೂಮಿ ಧಿಕ್ಕಾರ ಧಿಕ್ಕಾರ ಭಾರತ್ ಮಾತಾ ಕಿ ಸರ್ಕಾರ ಕಾನೂನಂತೆ ಕಾನೂನು ರೈತರ ಭೂಮಿ ನುಂಗುತ್ತಿರುವ ಸರ್ಕಾರಕ್ಕೆ ರೈತರ ಭೂಮಿ ನುಂಗುತ್ತಿರುವ ಸರ್ಕಾರಕ್ಕೆ ಕೆಡಿಬಿ ಕಬಂಧ ಬಾಹುಗಳಿಗೆ ಕೆಡಿಬಿ ಕಬಂಧ ಬಾಹುಗಳಿಗೆ ಆನೇಕಲ್ ರೈತ ಬಂಧುಗಳಿಗೆ ಜಯವಾಗಲಿ ಆನೇಕಲ್ ರೈತ ಬಂಧುಗಳಿಗೆ ಜಯವಾಗಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಗಂಗಾ ಮಾತಾ ಕಿ ಭೂ ಮಾತಾ ಕಿ ಭೂ ಮಾತಾ ಕಿ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಭಾರತ್ ಮಾತಾ ಕಿ ಬೇಕೇ ಬೇಕು ನಮ್ಮ ಭೂಮಿ ಏನೇ ಆಗಲಿ ಬೆಂಗಳೂರು ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ವಿಷಯ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಸೇರಿದ ಗ್ರಾಮಗಳಾದ ಹಾರೋಹಳ್ಳಿ, ಚೊಕ್ಕಸಂದ್ರ, ಕೊಂಸಂದ್ರ, ದೊಂಸಂದ್ರ, ಚಿಕ್ಕ ತಿಮ್ಮಸಂದ್ರ, ಗೋಪಸಂದ್ರ, ಕಾರ್ಡ್, ಅಗ್ರಹಾರ, ಯಮರೆ, ತಮ್ಮನಹಳ್ಳಿ, ಸೊಳ್ಳೆಪುರ, ಮುತ್ತನಲ್ಲೂರು, ಅಮಾನಿಕೆರೆ, ಬಿಕ್ಕನಹಳ್ಳಿ, ಹಂದೇನಹಳ್ಳಿ, ಬಿ ಹೊಸಹಳ್ಳಿ, ಅಡಿಗರಕಲ್ಲಹಳ್ಳಿ ಮತ್ತು ಎಸ್ಮೇಡಹಳ್ಳಿ ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಹಿಂಪಡೆಯುವ ಬಗ್ಗೆ ಅಂತ ಮನವಿ ಇದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ರಾಗಿಯ ಕಣಜ ಎಂದು ಹೆಸರುವಾಸಿಯಾಗಿದ್ದ ಆನೇಕಲ್ ತಾಲೂಕು ಈ ಹಿಂದೆ ಕಾಡು, ಹುಲ್ಲುಗಾವಲು, ವಿಶಾಲವಾದ ರಾಗಿಯ ಜಮೀನುಗಳು ಹಾಗೂ ಕೆರೆಗಳಿಂದ ಸಮೃದ್ಧವಾಗಿದ್ದು, ಆನೇಕಲ್ ತಾಲೂಕು ಬೆಂಗಳೂರಿಗೆ 20 ಕಿಲೋಮೀಟರ್ ದೂರದಲ್ಲಿದ್ದು, ಬೆಂಗಳೂರು ನಗರ ಜಿಲ್ಲೆಗೆ ಸೇರಿದರೂ ಸಹ ತನ್ನದೇ ಆದ ಗ್ರಾಮೀಣ ಸೊಗಡಿನಿಂದ ಕೂಡಿತ್ತು. ಆದರೆ 90ರ ದಶಕದಿಂದ ಶುರುವಾದ ಕೈಗಾರಿಕಾ ಕ್ರಾಂತಿಯಿಂದ ನಮ್ಮ ತಾಲೂಕು ನಲುಗಿದೆ. ಈಗಾಗಲೇ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ವೀರಸಂದ್ರ ಕೈಗಾರಿಕಾ ಪ್ರದೇಶ, ಜಿಗಣಿ ಕೈಗಾರಿಕಾ ಪ್ರದೇಶ, ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಎಂದು 4 ಕೈಗಾರಿಕಾ ವಲಯಗಳು ಸ್ಥಾಪನೆಯಾಗಿ ರೈತರ ಫಲವತ್ತಾದ ಜಮೀನುಗಳು ಕೈಗಾರಿಕಾ ಆವೃತ್ತಿಯಾಗಿ ಇಂದು ಕಲುಷಿತ ಗಾಳಿ, ಕಲುಷಿತ ನೀರಿನಿಂದ ಅನೇಕ ರೋಗಗಳು ತವರಾಗಿದೆ. ಸಮೃದ್ಧವಾದ ನೀರಿನಿಂದ ತುಂಬಿ ತುಳುಕುತ್ತಿದ್ದ ಹೆಣ್ಣಾಗರ ಕೆರೆ, ಮುತ್ತನಲ್ಲೂರು, ಅಮಾನಿಕೆರೆ, ಬಿದರಗುಪ್ಪೆ ಕೆರೆ ಇಂದು ಕೈಗಾರಿಕಾ ಬೀಳುವ ತ್ಯಾಜ್ಯದಿಂದ ಕಲುಷಿತಗೊಂಡಿವೆ. ಇಷ್ಟೆಲ್ಲ ಆದ ನಂತರ ವಸತಿ ಪ್ರದೇಶಕ್ಕಾಗಿ ಸೂರ್ಯ ಸಿಟಿ ಹೆಸರಿನಲ್ಲಿ 4 ಹಂತಗಳಿಗೆ ಭೂಸ್ವಾಧೀನ ಪಡಿಸಿಕೊಂಡಿದ್ದು, ಸುಮಾರು ಹಳ್ಳಿಗಳ ರೈತರು ತಮ್ಮ ಜಮೀನುಗಳನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ಅಧಿಕಾರಿಗಳು ಈಗಾಗಲೇ ಕೈಗಾರಿಕೆಗಳು, ಬಡಾವಣೆ, ಟ್ರಾಫಿಕ್ ಸಮಸ್ಯೆ ಮತ್ತು ವಿಪರೀತ ಜನಸಂಖ್ಯೆಯಿಂದ ಬಳಲುತ್ತಿರುವ ಆನೇಕಲ್ ತಾಲೂಕಿನಲ್ಲಿ ಮುಂದಾಗುವ ನೀರಿನ ಅಭದ್ರತೆ, ಅಶುದ್ಧ ಗಾಳಿಯಿಂದ ಮನುಷ್ಯನ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಯಾವುದೇ ವೈಜ್ಞಾನಿಕ ಚಿಂತನೆ ಇಲ್ಲದೆ ಎಲ್ಲಿ ಹಸಿರಾಗಿ ಅಳುದುಳಿದ ಕೃಷಿ ಜಮೀನು ಕಾಣಿಸುತ್ತೋ ಅಲ್ಲಿ ಭೂಸ್ವಾಧೀನ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಮತ್ತು ಸರ್ಜಾಪುರ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಜಮೀನುಗಳನ್ನು ಭೂಸ್ವಾಧೀನ ಪಡಿಸಿಕೊಳ್ಳುತ್ತಿದ್ದು, ಆನೇಕಲ್ ತಾಲೂಕು ಮುಂದೊಂದು ದಿನ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದೆ ಹಾಗೂ ರೋಗಗ್ರಸ್ತ ತಾಲೂಕಾಗಿ ಮಾರ್ಪಾಡು
ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಮತ್ತೊಂದು ಕೈಗಾರಿಕಾ ಹಬ್ ಮಾಡಿದರೆ ಜನ ಉದ್ಯೋಗ ಅರಸಿ ವಲಸೆ ಬರುತ್ತಾರೆ. ಆಗ ವಿಪರೀತ ಜನಸಂಖ್ಯೆಯಿಂದ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಆನೇಕಲ್ನಲ್ಲಿ ಯಾವುದೇ ರೀತಿಯ ನದಿಗಳು ಹರಿಯುವುದಿಲ್ಲ. ಸದ್ಯಕ್ಕೆ ಬೋರ್ವೆಲ್ ಕೊರೆದು ಅಂತರ್ಜಲ ಬಳಕೆ ಆಗುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆಲ್ಲ ನೀರಿನ ಅಭಾವ ಆಗುವುದಂತೂ ಗ್ಯಾರಂಟಿ. ನಮ್ಮ ಜೀವನದಲ್ಲಿ ಬೇಕಾಗಿರುವ ಶುದ್ಧ ನೀರು, ಗಾಳಿ, ಬೆಳಕು ಸಂವಿಧಾನದಲ್ಲಿರುವ ನಮ್ಮ ಮೂಲಭೂತ ಹಕ್ಕು ಹಾಗೂ ಇಲ್ಲಿನ ರೈತಾಪಿ ವರ್ಗ ತಲತಲಾಂತರಗಳಿಂದಲೂ ಕೃಷಿ ಮಾಡುತ್ತಾ ಬಂದಿರುತ್ತಾರೆ ಹಾಗೂ ದೇಶಕ್ಕೆ ಆಹಾರದ ಕೊರತೆಯನ್ನು ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ಅನೇಕ ಜನರಿಗೆ ತಮ್ಮ ಕೃಷಿ ಭೂಮಿಯಲ್ಲಿ ಈಗಾಗಲೇ ಉದ್ಯೋಗವನ್ನು ಸಹ ನೀಡಿರುತ್ತಾರೆ. ಹೀಗಿರುವಾಗ ತಾವುಗಳು ಈ ರೈತರ ಜಮೀನುಗಳು ಭೂಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಅನೇಕ ಕುಟುಂಬಗಳು ಬೀದಿ ಪಾಲು ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಆದರೆ ಈ ಮೇಲಿನ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಾವು ಈ ಕೂಡಲೇ ಮೇಲ್ಕಂಡ ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಹಿಂಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ನಿಮ್ಮ ರೈತರ ವಿನಂತಿಗಾಗಿ ಹಾಗೂ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಒಕ್ಕೂಟ ನಮ್ಮ ಭೂಮಿ ನಮ್ಮ ಹಕ್ಕು, ಬೆಂಗಳೂರಿನ ಸುತ್ತಮುತ್ತ ಕೈಗಾರಿಕೆಗಳು ಸ್ಥಾಪಿಸಬಾರದೆಂದು ಕಾರಣಗಳು, ಪರಿಸರ ಮಾಲಿನ್ಯ, ಕೈಗಾರಿಕೆಗಳು ವಾಯು, ನೀರು ಮತ್ತು ಮಣ್ಣನ್ನು ಮಾಲಿನ್ಯಗೊಳಿಸುತ್ತದೆ. ಇದು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಿ ಜೀವ ವೈವಿಧ್ಯ ಅಪಾಯವನ್ನುಂಟು ಮಾಡುತ್ತದೆ. ಜನಸಂಖ್ಯೆ ಹೆಚ್ಚಳ ಮತ್ತು ಮೂಲ ಸೌಕರ್ಯ, ಹೊಸ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರನ್ನು ಆಕರ್ಷಿಸುತ್ತವೆ. ಇದು ಈಗಾಗಲೇ ಜನಸಂಖ್ಯೆ ಹೆಚ್ಚಿರುವ ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ. ಸಾರಿಗೆ ಕೊಳ್ಳೆ, ಹೆಚ್ಚಿನ ಕೈಗಾರಿಕೆಗಳು ಸಾರಿಗೆ ಜಾಮ್ಗೆ ಕಾರಣವಾಗುತ್ತದೆ ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸುತ್ತದೆ. ನಗರದ ಯೋಜನೆ, ಬೆಂಗಳೂರು ಈಗಾಗಲೇ ತ್ವರಿತ ನಗರೀಕರಣವನ್ನು ಎದುರಿಸುತ್ತದೆ. ಹೆಚ್ಚಿನ ಕೈಗಾರಿಕೆಗಳು ನಗರದ ಯೋಜನೆಯನ್ನು ಅಡ್ಡಿಪಡಿಸುತ್ತವೆ ಮತ್ತು ನಗರದ ಸೌಂದರ್ಯವನ್ನು ಕೆಡಿಸುತ್ತದೆ. ಜೀವನದ ಗುಣಮಟ್ಟ, ಕೈಗಾರಿಕೆಗಳು ಶಬ್ದ ಮಾಲಿನ್ಯ ಮತ್ತು ಬೇಡಿಕೆಗಳನ್ನು ಇದನ್ನು ನಾನು ನಿಮ್ಮ ಮುಂದೆನೇ ಈಗ ಓದಿರ್ತೇನೆ. ನಾಳೆ ನಮ್ಮ ಇನ್ನೊಬ್ಬ ರೆಗ್ಯುಲರ್ ತಹಶೀಲ್ದಾರರು ಬಂದ ಮೇಲೆ ದಯವಿಟ್ಟು ನಮ್ಮ ರೈತ ಮುಖಂಡರುಗಳು ಬಂದು ಸಮಯಾವಕಾಶ ನಾವು ಎಷ್ಟು ಗಂಟೆಗೆ ಏನಂತ ಇವತ್ತು ಸ್ಪಷ್ಟಪಡಿಸ್ತೇವೆ. ಆ ಸಮಯದಲ್ಲಿ ಬಂದು ಈಗಾಗಲೇ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿರ್ತಾರೆ ವಕೀಲರು. ಹಾಗಾಗಿ ದಯವಿಟ್ಟು ತಾವು ನಾಳೆ ಆ ಸಮಯದಲ್ಲಿ ಬಂದು ತಮ್ಮ ಏನು ಈಗ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳನ್ನು ತಾವು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಕೂಡ ನಮಗೆ ಲಿಖಿತ ರೂಪದಲ್ಲಿ ಏನ್ ಕೊಟ್ಟಿದ್ದೀವಿ ಏನ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ, ದಯವಿಟ್ಟು ತಾವೆಲ್ಲ ಈ ಒಂದು ತಮ್ಮ ಒಂದು ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ಹೋರಾಟ ತಮ್ಮ ಬೇಡಿಕೆ ಈಡೇರುವವರೆಗೆ ಮಾಡಿ ನಾನು ಈಗಲೇ ಕೈ ಬಿಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾಳೆ ಬಂದು ಅದನ್ನು ಸ್ಪಷ್ಟತೆ ಪಡಿಸಿಕೊಂಡು ಇದರ ಮುಂದಿನ ಆಗು ಹೋಗುಗಳ ಬಗ್ಗೆ ತಾವು ಮುಂದುವರಿಬಹುದು ಅಂತ ತಮ್ಗೆ ಹೇಳ್ತಾ, ಶಾಂತಿ ರೀತಿಯಿಂದ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಸೇರ್ಬೇಕು ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ರೈತ ಬಾಂಧವರೇ, ತುಂಬಾ ಮನವಿ ಕೊಡಿ ಮತ್ತು ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ಭಾನುವಾರ ಬೆಳಗ್ಗೆ ದಯವಿಟ್ಟು 10 ಗಂಟೆಗೆ ಬಸವೇಶ್ವರ ದೇವಸ್ಥಾನ ಚೌಡರಿಯಲ್ಲಿ ವಿಜೃಂಭಣೆಯಿಂದ ಒಂದು ಮೀಟಿಂಗ್ ಅನ್ನು ಮಾಡಬೇಕು ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ರೈತ ಬಂದವರು ಎಲ್ಲ ಹಳ್ಳಿಗಳಿಂದ ಪ್ರತಿಯೊಂದು ಆತ್ಮೀಯ ಬಂಧುಗಳೇ, ಇವತ್ತೇನು ಒಂದು ಆನೇಕಲ್ ತಾಲೂಕು ರೈತರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಭೂಮಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಜಿಲ್ಲೆನಲ್ಲಿ ಭೂಮಿ ಎಲ್ಲ ಕಬಳಿಸಿ ಬೇರೆ ಬೇರೆಯವರು ಹಂಚ್ಕೊಳ್ತಾ ಇದ್ದಾರೆ. ಆದರೆ ತಿನ್ನೋದಕ್ಕೆ ಅನ್ನ ಇಲ್ಲದೇನೆ, ಉಸಿರಾಡೋದಕ್ಕೆ ಗಾಳಿ ಇಲ್ಲದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇವತ್ತಾಗಲೇ ದೆಹಲಿನಲ್ಲಿ ಗೊತ್ತಾಗ್ತಾ ಇದೆ. ಏರ್ ಕ್ವಾಲಿಟಿ ಆಫ್ ಇಂಡಿಯಾದವ್ರು ಹೇಳ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಲಿಂಡರ್ಸ್ ಇಟ್ಕೊಂಡು ಇವತ್ತು ಹೋಗಬೇಕು. ಆಕ್ಸಿಜನ್ ಸಿಲಿಂಡರ್ ಬ್ಯಾಂಕ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಉಸಿರಾಡಬೇಕಾಗುತ್ತೆ. ನಮ್ಮ ಬೆಂಗಳೂರಿನಲ್ಲೂ ಅದೇ ಆಗೋ ಪರಿಸ್ಥಿತಿಗೆ ತರ್ತಾ ಇದ್ದಾರೆ ಇವರು. ಅವ್ರ ತೆವಲು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ರಾಜಕಾರಣಿಗಳೆಲ್ರಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ದೊಂಬರಾಟ ನಿಲ್ಲಿಸಿ, ರೈತರನ್ನ ಉಳಿಸಿ. ನಿಮ್ಗೆ ಅನ್ನ ಕೊಡ್ತಾ ಇದ್ದಾರೆ, ಅನ್ನ ತಿಂದು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಹೋರಾಟ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸೋವರೆಗೂ ಯಾವುದೇ ಕಾರಣಕ್ಕೆ ಆನೇಕಲ್ ತಾಲೂಕಿನಲ್ಲಿ ಒಂದೇ ಒಂದು ಇಂಚು ಭೂ ಸ್ವಾಧೀನವನ್ನು ಮಾಡಿಕೊಳ್ಳಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕೈಗಾರಿಕೆನಲ್ಲಿ ಅಭಿವೃದ್ಧಿ ಈಗಾಗಲೇ 10,000 ಎಕರೆ ಜಮೀನು ನಮ್ಮ
ಕರ್ನಾಟಕದಲ್ಲಿ ರಿಸರ್ವ್ ಆಗಿದೆ, ಆನೆಕಲ್ಲಲ್ಲೂ ಉಳ್ಕೊಂಡಿದೆ. ಪಕ್ಕದ ಜಿಲ್ಲೆಗಳಲ್ಲಿದ್ದಾವೆ, ಇನ್ನು ಹಿಂದುಳಿದ ಜಿಲ್ಲೆಗಳು. ಚಿತ್ರದುರ್ಗ ಇದೆ, ಕೋಲಾರ ಇದೆ, ಕನಕಪುರ ಇದೆ, ತುಮಕೂರು ಇದೆ, ಎಲ್ಲವೂ ಇದೆ. ಎಲ್ಲದಕ್ಕೂ ಆಕ್ಸೆಸಿಬಿಲಿಟಿ ಇದೆ. ಅಲ್ಲೆಲ್ಲ ಮಾಡಿ ಅಲ್ಲಿರೋ ಜನಗಳಿಗೂ ಉದ್ಯೋಗ ಸಿಗುತ್ತೆ, ಡಿಸೆಂಟ್ರಲೈಸ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗೋದಿಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ, ಎಲ್ಲದಕ್ಕೂ ಪರಿಹಾರ ಇದೆ. ನೀವು ನಿಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೋಸ್ಕರ, ಹಣ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನು ನಿಲ್ಲಿಸಿ, ಈ ಪ್ರಕ್ರಿಯೆನ. ರೈತರನ್ನ ಬದುಕೋದಕ್ಕೆ ಬಿಡಿ. ಅರ್ಧ ಬೆಂಗಳೂರಿಗೆ ಇವತ್ತು ಆನೇಕಲ್ ತಾಲೂಕಿಂದ ಆಹಾರ ಒದಗಿಸ್ತಾ ಇದ್ದಾರೆ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಬೆಳೀತಾ ಇರ್ತಕ್ಕಂಥ ಟೊಮೊಟೊ ಇರ್ಬೋದು, ಇನ್ಯಾವುದೇ ಬೆಳೆಗಳ ಬೆಲೆ ಇರ್ಬೋದು, ನಾವು ಕೊಡ್ತಾ ಇರೋದು 5 ರೂಪಾಯಿಗೆ 1 kg ಅಷ್ಟು ಕೊಡ್ತಾ ಇದ್ದೀವಿ. ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಇದು ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಹಾಗೆಯೇ ಸ್ವಚ್ಛಂದವಾದ ಗಾಳಿನೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ರೈತರನ್ನ ಒಕ್ಕಲೆಬ್ಬಿಸಬೇಡಿ, ಬೀದಿಗೆ ತಳ್ಳಬೇಡಿ, ಬದುಕೋದಕ್ಕೆ ಬಿಡಿ. ನೀವು ಬದುಕಿ ನಾವು ಬದುಕ್ತೀವಿ, ನೀವು ಬದುಕಿ ನಾವು ಬದುಕ್ತೀವಿ. ಇಲ್ಲಿಂದ ನಾವು ಸೀದಾ ಆನೇಕಲ್ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀವಿ. ತಹಸೀಲ್ದಾರ್ಗೆ ನಿನ್ನೆನೇ ಮನವಿ ಕೊಟ್ಟಿದ್ದೀವಿ, ಅವ್ರು ಇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮನವಿ ಸಲ್ಲಿಸ್ತೀವಿ. ನಮ್ಮ ಹೋರಾಟ ಅಲ್ಲಕ್ಕೆ ಮುಗಿಯಲ್ಲ. ಮತ್ತೆ ಭಾನುವಾರ ಸೇರ್ತೀವಿ, ಎಲ್ಲರೂ ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ. ಪ್ರಕ್ರಿಯೆ ಕೊನೆ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಕೋರ್ಟ್ಗೂ ಜನವರಿನಲ್ಲಿ ಕೋರ್ಟ್ಗೂ PIL ಆಗ್ತೀವಿ ನಾವು. ನಮ್ಮ ಹೋರಾಟ ಕೊನೆವರೆಗೂ ನಡೆಯುತ್ತೆ. ಈಗಾಗಲೇ ಅಂದನಹಳ್ಳಿಯಲ್ಲಿ ಕೂಡ ಆ ಕಡೆ ಭಾಗದಲ್ಲಿ ಕೂಡ ಮಾಡಿ ಕೂಡ ಹೋರಾಟ ಮಾಡಿ ಬೆಲೆ ಸಿಗಲಿಲ್ಲ ಸರ್. ಇವತ್ತು ಪ್ರಕ್ರಿಯೆ ಶುರುವಾಗಿದೆ. ಹೌದು, ಅದಕ್ಕೆ ಬೆಲೆ ಕೊಡಬೇಕು. ಬೆಲೆ ಕೊಡದೇ ಇರೋದಕ್ಕೆ ಅದಕ್ಕೂ ನಾವು ಪ್ರತಿಭಟನೆ ಮಾಡ್ತೀವಿ. ಅದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅದನ್ನೂ ನಿಲ್ಲಿಸಿ ಅಂತ ನಾವು ಮನವಿ ಮಾಡ್ತೀವಿ. ಈಗ ಅಂದೇನಹಳ್ಳಿ ಅಲ್ಲೆಲ್ಲ ಏನಿದೆಯೋ ಅದು ಲೋಲಂಗೇರಿಯನ್ ಯಾಕೆ ತೊಂದರೆ ಕೊಡ್ತೀರಾ? ಬಿಡಿ, ನೀರು ಹರಿದೋಗುತ್ತೆ, ನಾವು ನೋಡ್ಕೊಳ್ತೀವಿ ಭೂಮಿಯನ್ನು. ನಿಮಗೆ ಬೇರೆ ಬೇಕಾದಷ್ಟಿದೆ. ಕೋಲಾರ ಡಿಸ್ಟಿಕ್ನಲ್ಲಿದೆ ಜಮೀನು, ರೈತರು ಕೊಡೋದಕ್ಕೆ ತಯಾರಿದ್ದಾರೆ. ಚಿತ್ರದುರ್ಗದಲ್ಲಿದ್ದಾರೆ, ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಹಾಗೆಯೇ ತುಮಕೂರು ಡಿಸ್ಟಿಕ್ನಲ್ಲಿದ್ದಾರೆ, ಕನಕಪುರದಲ್ಲೂ ಇದ್ದಾರೆ. ಅಲ್ಲಿ ಮಾಡಿ, ಇಲ್ಲಿ ಯಾಕೆ ನೀವು ಯಾರ್ದೋ ಒತ್ತಾಸೆಗೋಸ್ಕರ ಇದನ್ನೆಲ್ಲ ರೈತರಿಗೆ ಭಯ ಪಡಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಯಾವ ರೈತನೂ ಭಯ ಪಡೋದಿಲ್ಲ, ಸಾಧ್ಯನೇ ಇಲ್ಲ. ನಾವು ಪ್ರಾಣ ಇರೋವರೆಗೂ ನಮ್ಮ 5 ನಿಮಿಷ ಓಕೆ ಎಲ್ಲ ರೈತ ಬಂಧುಗಳಲ್ಲಿ ಮನವಿ, ಶಾಂತಿಯುತವಾಗಿ ನಾವು ಆನೇಕಲ್ ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ಮನವಿ ಸಲ್ಲಿಸಲು ಹೋಗುತ್ತಿದ್ದೇವೆ. ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾವುದೇ ತೊಂದರೆ, ಅಹಿತಕರ ಘಟನೆಗಳು ನಡೀಬಾರದು. ಶಾಂತಿಯುತವಾಗಿ ನಾವು ಎಲ್ಲ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಡಬೇಕಾಗಿ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ, ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಈ ದೊಂಬರಾಟಗಳು ಜಾಸ್ತಿ ದಿವಸ ಉಳಿಯೋದಿಲ್ಲ. ಏನಪ್ಪ ದೊಂಬರಾಟಗಳು ಏನೇನು ನಡೀತಾ ಇದೆ? ರಾಜಕಾರಣಿಗಳು ಅವರವ್ರ ಆಸ್ತಿಗಳನ್ನ ಉಳಿಸ್ಕೊಂಡು ಇದ್ದಾರೆ ಹೊರತು ಇದುವರೆಗೂ ಯಾವುದೇ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ 10 ಎಕರೆ ಯಾರನ್ನ ಪ್ರತಿನಿಧಿಗಳು ಅವರ ಜಮೀನುಗಳನ್ನು ಕಳ್ಕೊಂಡಿದ್ರೆ ಅವರು ಬಂದು ನಮ್ಮ ಮುಂದೆ ಬರಲೇ ನಾವು ತಲೆ ಬಗ್ಸ್ತೀವಿ. ಆದರೆ ಎಲ್ಲ ರೈತರನ್ನ ಕಿತ್ಕೊಂಡು ಇವತ್ತು ಈ ಉದಾರಕ ಮಾಡಿದ್ರೆ ವಿಶಾಲ ಕರ್ನಾಟಕ ಇದೆ. ಕೈಗಾರಿಕಾ ಅಭಿವೃದ್ಧಿ ಮಾಡೋದಕ್ಕೆ ಏನೋ ಜಿಲ್ಲೆಗಳಿದ್ದಾವೆ. ಒಂದು ನಿಮಿಷ ಮಾಡಬೇಕಾದ್ರೆ ಏನೋ ಪೈಪೋಟಿ ಅಂತೆ. ಯಾವಪ್ಪ ಇದಕ್ಕೆ? ಇಂಡಿಯಾದಲ್ಲಿ ಹುಟ್ಟಿ ನಾವು ಪೈಪೋಟಿ, ನಮ್ದೇನು ಪಾಕಿಸ್ತಾನ ಇದು? ಪಕ್ಕದ ರಾಜ್ಯ ಯಾವುದೋ ನಮಗೂ ಪೈಪೋಟಿನಂತೆ. ಇದೆಲ್ಲ ಯಾರು ದೊಂಬರಾಟ? ನಿಮ್ಮದು ನೀವು ದುಡ್ಡುಗೋಸ್ಕರ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ದೊಂಬರಾಟ ಮಾಡ್ತಾ ಇರೋದು. ಆದರೆ ಇದೆಲ್ಲ ಸಹಿಸಲು ನಾವು ರೈತರು ಬಿಡೋದೇ ಇಲ್ಲ. ಮತ್ತು ಈ ಪ್ರದೇಶ ಬಂದು ಆಕ್ಸಿಜನ್ ಪ್ರದೇಶ, ಇದು ಬೆಂಗಳೂರಲ್ಲೇ ಹುಟ್ಟಿರೋದು. ನಾವೆಲ್ಲ ಬೆಂಗಳೂರಲ್ಲೇ ನಾವು. ಆದರೆ ಬೆಂಗಳೂರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಮಾಡಬೇಡ್ರಿ. ಆನೇಕಲ್ ತಾಲೂಕಲ್ಲಿ ಬೆಳೆಯೋ ಬೆಳೆಗಳಿಗೆಲ್ಲನೂ ತಿನ್ನೋದಕ್ಕೆ ಮಾತ್ರ ಬೆಂಗಳೂರವ್ರ ಜನಗಳು ಬೇಕು. ಆದರೆ ರೈತರು ಇವತ್ತು ಕೈಗಾರಿಕೆ ಇದಕ್ಕೆ ನೀವು ಘೋಷಣೆ ಮಾಡಿದ್ರೆ ಅದಕ್ಕೋಸ್ಕರ ಜೀತದಾಳು ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ನಮ್ಮ ಮಕ್ಕಳು ಏನೋ ನಮ್ಮ ತಾತಂದ್ರು ಮಾಡಿರೋ ಆಸ್ತಿಗಳೆಲ್ಲ ಉಳ್ಕೊಂಡಿದ್ದೀವಿ, ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ರೆ ಇವತ್ತು ನಮ್ಮ ಹತ್ರ ಕಿತ್ಕೊಂಡು ನೀವೇನು ಮಾಡ್ತೀರಾ? ಒಂದಷ್ಟು ದುಡ್ಡು ಬಿಸಾಕಿ ನಾಯಿ ಥರ ನಾವು ತಿನ್ನಬೇಕು. ನೆಕ್ಸ್ಟ್ ದಿವಸ ನಮ್ಮ ಮಕ್ಕಳನ್ನ ನಿಮ್ಮ ಹತ್ರ ಕೂಲಿ ಕಳಿಸ್ಬೇಕು. ಇದು ನ್ಯಾಯನಾ? ಇಲ್ಲ ನಿಮ್ಮ ಜನಪ್ರತಿನಿಧಿಗಳು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಇರ್ಬೋದು, ನೀವು ಆರಾಮಾಗಿ ಐಷಾರಾಮಿ ಬಂಗ್ಲೆಗಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ. ರೈತರು ಮಾಡ್ತಾ ಇದ್ದಾರಾ? ಯಾರಿಗಾನ ನೀವು ಸಪೋರ್ಟ್ ಮಾಡಿದ್ದೀರಾ?
ಇಲ್ಲ ಊರಲ್ಲೇ ಬಂದು ಯಾವುದೋ ಒಂದು ರಸ್ತೆ ರೆಡಿ ಇದೆ ಅಂದ್ಬಿಟ್ಟು ಯಾವತ್ತಾದ್ರೂ ಇವತ್ತು ಒಂದು ನಮ್ಮ ಆನೇಕಲ್ ಶಾಸಕರು ಯಾವುದೇ ಹಳ್ಳಿ ಭೇಟಿ ಮಾಡಿ ನಮ್ಮ ಆನೇಕಲ್ ತಾಲೂಕಲ್ಲಿ ಇಂಥ ಗಬ್ಬದ್ದು ಹೊಡಿತಾ ಇದೆ ರಸ್ತೆಗಳು, ಹೋಗೋದಕ್ಕೂ ಬರೋಕ್ಕಾಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಹುಟ್ಟಿದ್ದೀವಿ, ಪಕ್ಕದಲ್ಲಿ ಇದ್ಕೊಂಡು ಸರಿ ಮಾಡಬೇಕು ಅನ್ನೋದು ಅವ್ರಿಗೂ ಒಂದು ಮನಸ್ಸಿಲ್ಲ ನಮಗೆ. ನಮ್ಮ ಶಾಸಕರಿಗಾಗಲಿ, ನಮ್ಮ MP ಅವರಾಗಲಿ, MLC ಅವರಾಗಲಿ ಯಾರಿಗೂ ಆ ಶಿಸ್ತು ಯಾರಿಗೂ ಕಾಣಿಸ್ತಾ ಇಲ್ಲ ನಮಗೆ. ಆದರೆ ಇವತ್ತು ನೋಡಿದ್ರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಮುಚ್ಚೋಕೆ ಯೋಗ್ಯತೆ ಇಲ್ಲ ಸರ್ಕಾರ ಇವತ್ತು. ಆದರೆ ಈ ಜನಗಳನ್ನ ರೈತರ ಭೂಮಿ ಕಬಳಿಸೋದಕ್ಕೆ ಇವೆಲ್ಲ ಉನ್ನಾರ ಮಾಡಿಕೊಂಡು ಇವತ್ತು ಬರ್ತಾ ಇರೋದು ಸರಿ ಇದು. ಇದನ್ನು ನೀವು ಶಾಸಕರು ಎಲ್ಲರೂ ಸೇರಿ ವಿಧಾನಸಭೆಯಲ್ಲಿ ಜವಾನ್ ಜೈ ಕಿಸಾನ್ ನೋಡಿ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ತಾಲೂಕಲ್ಲಿ ಈಗಾಗಲೇ ಸುಮಾರು 4 ಕೈಗಾರಿಕಾ ಪ್ರದೇಶ ಮತ್ತು 4 ಗೃಹ ಮಂಡಳಿ ಪ್ರದೇಶಗಳನ್ನು ಇವಾಗಲೇ ಅಕ್ವಿಸಿಷನ್ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಇರೋದೇ ಹಸಿರು ಭೂಮಿ ಇನ್ನು ಕೆಲವೇ ಎಕರೆಗಳೆಲ್ಲ ಮಾರ್ಕೊಂಡಾಗಿದೆ. ಇನ್ನು ಬರೀ ಇರೋದು ಗುಂಟೆಗಳು ಮಾತ್ರ. ಆ ಗುಂಟೆಗಳನ್ನು ಸಹ ಇವತ್ತು ಈ ದಿನ ಸರ್ಕಾರದವ್ರು ಬಂದ್ಬಿಟ್ಟು ನಮ್ಮ ಅಕ್ವಿಸಿಷನ್ ಬೇಕಂದ್ರೆ ನಾವು ಕೊಡೋಕ್ಕಾಗಲ್ಲ, ದಯಮಾಡಿ ಹೇಳ್ತಾ ಇದ್ವಿ ಸರ್ಕಾರಕ್ಕೆ. ನಾವು ನೋಡಿ ಇವತ್ತು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡಕ್ಕೆ ಹೋಗ್ತಾ ಇದ್ವಿ. ಇದಿಷ್ಟೇ ಮುಗಿಯಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟನ ವಶಪಡಿಸಿಕೊಳ್ಳ ಬಿಡೋದಿಲ್ಲ ಅನ್ನೋ ಘೋಷ ವಾಕ್ಯಗಳೊಂದಿಗೆ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಈ ದಿನ ಮಾಡ್ತಾ ಇದ್ದೇವೆ ಚಂದಾಪುರ ಮತ್ತು ಸರ್ಜಾಪುರ ವತಿಯಿಂದ. ಏನು ಈ ದಿನ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರು KEDBಯ ಭೂ ಸ್ವಾಧೀನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಈ ರ್ಯಾಲಿಯಲ್ಲಿ ಅನೇಕ ಹಳ್ಳಿಗಳಿಂದಲೂ ನಮ್ಮ ರೈತರು ಭಾಗವಹಿಸಿ ಏನು ಈ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವ ಭೂಮಿಯ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ದಿನ ತಾಲೂಕು ಕಚೇರಿಯ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಮುಂದಿನ ರೂಪುರೇಷೆಗಳು ನಮ್ಮ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಾ, ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಅನೇಕ ಭೂಮಿಗಳನ್ನು ಏನು ವಸತಿಗೋಸ್ಕರ ಭೂ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಈ ಮತ್ತೆ KEDB ಅವರು ಕೈಗಾರಿಕೆಗಳನ್ನು ಮಾಡೋದಕ್ಕೆ ಸ್ವಾಧೀನಪಡಿಸಿಕೊಂಡಿರುವುದು ರೈತರ ಬಾಳಿಗೆ ದುಸ್ವಪ್ನವಾಗಿದೆ. ಎಲ್ಲ ರೈತರ ಭೂಮಿಗಳನ್ನು ರೈತರಿಗೆ ವಾಪಸ್ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಾನು ಈಗ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು